ಗಂಡ ಹೆಂಡತಿ ಸಂಬಂಧ ಅಂದ್ರೆ ಪವಿತ್ರವಾದ ಸಂಬಂಧ ಅಂತ ಕರೀತಾರೆ. ಆದ್ರೆ ಇಲ್ಲೊಂದು ಸ್ಟೋರಿನಲ್ಲಿ ಹೆಂಡತಿಗೆ ಕಾಟ ಕೊಟ್ಟಂತಹ ಗಂಡ ಆ ಸಂಬಂಧಕ್ಕೆ ಕಪ್ಪು ಚುಕ್ಕಿ ಆಗ್ಬಿಟ್ಟಿದ್ದಾನೆ. ಮದುವೆಯಾಗಿ 3 ವರ್ಷಗಳಾದರೂ ಕೂಡ ಈ ದಂಪತಿಗೆ ಮಕ್ಕಳಾಗಿರೋದಿಲ್ಲ. ಹೆಂಡತಿಗೆ ಕಾಟ ಕೊಟ್ಟು ಆಕೆಯನ್ನ ಪತಿಯೇ ಕೊಲೆ ಮಾಡುವುದಕ್ಕೆ ಮುಂದಾಗಿದ್ದಾನೆ. ಹೆಂಡತಿಗೆ ಕಾಟ ಕೊಟ್ಟಿದ್ದಕ್ಕೆ ಉಸಿರು ಕಟ್ಟಿಸಿ ಪತ್ನಿಯನ್ನೇ ಕೊಲೆಗೈದಿದ್ದಾನೆ ಪಾಪಿ ಗಂಡ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಾಜೇಶ್ವರಿ ಫಕೀರಪ್ಪ ಗಿಲ್ಲಕ್ಕನವರ 21 ವರ್ಷದ ಈಕೆಯನ್ನ ಪತಿಯೇ ಕೊಲೆ ಮಾಡಿದ್ದಾನೆ. ಕೊಲೆಗೈದ ಬಳಿಕ ಪತ್ನಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ ಅಂತ ಹೇಳಿ ಕತೆ ಕೂಡ ಕಟ್ಟಿದ್ದ ಈ ಭೂಪ ಸಂಬಂಧಿಕರಿಗೆಲ್ಲರಿಗೂ ಕೂಡ ಪತ್ನಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ ಅಂತ ಹೇಳಿ ಫೋನ್ ಮಾಡಿ ಈತ ಮರುಕವನ್ನ ವ್ಯಕ್ತಪಡಿಸಿದ್ದ. ಅಂತ್ಯಕ್ರಿಯೆಗೆ ಬಂದಂತಹ ಪೋಷಕರು ಮೃತದೇಹ ನೋಡಿ ಬಳಿಕ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸುತ್ತಾರೆ. ರಾಜೇಶ್ವರಿ ಕೊರಳಲ್ಲಿ ಮಾರ್ಕ್ ನೋಡಿದ್ದಂತಹ ಪೋಷಕರು ಇದು ಕೊಲೆಯೇ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸುತ್ತಾರೆ. ತಕ್ಷಣವೇ ಬೈಲಹೊಂಗಲ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನ ನೀಡುತ್ತಾರೆ. ಸ್ಥಳಕ್ಕೆ ಭೇಟಿ ನೀಡಿದಂತಹ ಪೊಲೀಸರು ಪರಿಶೀಲಿಸುತ್ತಾರೆ. ಜೊತೆಗೆ ಇದು ಕೊಲೆ ಎಂಬುದನ್ನು ದೃಢಪಡಿಸುತ್ತಾರೆ. ತಕ್ಷಣವೇ ಕೊಲೆಗಡುಕ ಫಕೀರಪ್ಪ ಗಿಲ್ಲಕ್ಕನವರ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ಯುತ್ತಾರೆ ಪೊಲೀಸರು. ರಾಜೇಶ್ವರಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಅಂತ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನಿಸುತ್ತಾರೆ. ಮರಣೋತ್ತರ ಪರೀಕ್ಷೆಯ ಪ್ರಾಥಮಿಕ ವರದಿಯ ಪ್ರಕಾರ ಇದು ಕೊಲೆ ಎನ್ನುವುದು ಸಾಬೀತಾಗುತ್ತೆ. ವಿಚಾರಣೆ ವೇಳೆ ಕೊಲೆಗೈದಿರೋದಾಗಿ ಫಕೀರಪ್ಪ ಒಪ್ಕೊಳ್ತಾನೆ. ಫಕೀರಪ್ಪನನ್ನ ಹಿಂಡಲಗ ಜೈಲಿಗೆ ರವಾನಿಸಿ ರಾಜೇಶ್ವರಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಅದೇನೇ ಹೇಳಿ, ರಾಜೇಶ್ವರಿ ಮತ್ತು ಫಕೀರಪ್ಪ ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಸಮ್ಮತಿಯನ್ನ ನೀಡಿಕೊಂಡು ಮದುವೆಯಾಗಿರ್ತಾರೆ. ಆದರೆ ಮಕ್ಕಳಾಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ಹೆಂಡತಿಯನ್ನ ಕೊಲೆ ಮಾಡಿ ಅದಾದ ನಂತರದಲ್ಲಿ ಹೃದಯಾಘಾತ ಅಂತ ಹೇಳಿ ಬಿಂಬಿಸೋದು ಎಷ್ಟರ ಮಟ್ಟಿಗೆ ಸರಿ?